ಮ್ಯಾಕ್ಸ್ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ, ಅದೆಲ್ರಿಗೂ ಗೊತ್ತಿರೋದು. ಬಟ್ ಆ ಅನುಭವನೇ ತುಂಬ ಚೆನ್ನಾಗಿತ್ತು. ಅಂದರೆ ಒಬ್ಬ ಕಲಾವಿದನಾಗಿ ಮ್ಯಾಕ್ಸ್ ನನಗೆ ಸೆಟ್ ಸಿಕ್ಕಿದ್ದು ಅಂದರೆ ಸುದೀಪ್ ಅಣ್ಣ ಜೊತೆ ಆ್ಯಕ್ಟ್ ಮಾಡೋದು. ಒಂದು ಸಿನಿಮಾ ಅನ್ನೋ ಲೈಬ್ರರಿ ಇತ್ತು ಅಂದರೆ ಆ ಲೈಬ್ರರಿನಲ್ಲಿ ಆರ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಕ್ಯಾಮ್ರಾ ಇರ್ಬೋದು, ಆ್ಯಕ್ಟಿಂಗ್ ಇರ್ಬೋದು, ಎಲ್ಲನೂ ಇರುತ್ತೆ. ಬುಕ್ಸು, ಆ ಬುಕ್ಸ್ ಎಲ್ಲ ಓದ್ಕೊಂಡು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿರೋವಂಥದ್ದು ಒಬ್ಬರು ಸುದೀಪ್ ಅಣ್ಣ. ಒಂದು ಲೈಬ್ರರಿಗೆ ಪ್ರಾಂಶುಪಾಲರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಪ್ರತಿ ಸಲ ಸೆಟ್ಟಲ್ಲಿ ನಮ್ಮ ಜೊತೆ ಆ್ಯಕ್ಟ್ ಮಾಡ್ತಿರ್ತಾರೆ, ನಮ್ಮ ಜೊತೆ ಏನೋ ಡೈಲಾಗ್ ಹೇಳ್ತಿರ್ತಾರೆ. ಅಲ್ಲಿ ನೋಡಿದ್ರೆ ಯಾಕೋ ಟ್ರಾಲಿ ಶೇಕ್ ಆಗ್ತಿದೆ ಅಂತ ಹೇಳ್ತಾರೆ, ಅಲ್ಲಿ ಯಾಕೋ ಕಂಟಿನ್ಯೂಟಿ ಪೇಪರ್ ಬಿದ್ದಿಲ್ಲ ಅಂತಾರೆ. ಅಂದರೆ ಆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಬಗ್ಗೆನೂ ಗೊತ್ತು ಅವ್ರಿಗೆ. ಹಾಗಾಗಿನೇ ಈ ಸಿನಿಮಾ ಮಾರ್ಕ್ ಸಿನಿಮಾ ಇಷ್ಟು ಶಾರ್ಟ್ ಪೀರಿಯಡಲ್ಲಿ ಮುಗ್ಸೋಕ್ಕೆ ಸಾಧ್ಯ ಆಯಿತು. ಅಂದರೆ ಆ ಕ್ವಾಲಿಟಿ ಅದೆಲ್ಲ ಮಾರ್ಕ್ ಸಿನಿಮಾ ಡಿಸೆಂಬರ್ 25 ನಮ್ಮ ಇಡೀ ದೇಶದಲ್ಲೇ ಒಂದು ಮಾರ್ಕಾಗಿ ಉಳಿಯುತ್ತೆ. ಆಲ್ ದ ಬೆಸ್ಟ್ ಇಡೀ ತಂಡಕ್ಕೆ.